ಹಿಂದೂಗಳ ಕೊಚ್ಚ ಹಾಕಿದ್ರು ಸರ್ಕಾರ ಏನು ಮಾಡಲ್ಲ. ವೋಟ್ ಬ್ಯಾಂಕು. ಮಮತಾ ಬ್ಯಾನರ್ಜಿ ಅವರು ಎಗೇನೆಸ್ಟ್ ಆಫ್ BJP ಇರೋದವರು. ನಮ್ಮ ಹಿಂದೂಗಳ ಬುದ್ಧಿ ಬರಲ್ಲ ರೀ ಸರ್. ಹಳೆ ಹಿಸ್ಟ್ರಿ ತೆಗೆದ್ರೆ ಬ್ಲಡ್ ಎಲ್ಲ ಕುದಿಯುತ್ತೆ. ಏನು ಮೈನಾರಿಟಿ ಮೆಜಾರಿಟಿ ಆಗುತ್ತೆ, ಹಿಂದೂಗಳು ಓಡಾಡೋಕೆ ಭಯ ಬೀಳ್ಬೇಕು. ಆಮೇಲೆ ಈ ಕರ್ನಾಟಕದಲ್ಲಿ ಹಂಗೆ ಆಗ್ತಾ ಇದೆ ಸರ್. ವಕ್ತ ಕಾಯ್ದೆ ಮಾಡಿರೋದು ಒಳ್ಳೆಯದು. ಆ್ಯಕ್ಚುಲಿ ಇದು ಹಿಂದೂಸ್ತಾನ್ ಸರ್. ಇದು ನಮ್ಮ ಹಿಂದೂಗಳಿಗೆ ಒಂದು ಇರೋಕ್ಕೆ ಒಂದು ಆಸ್ಪದ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ತಗೊಳ್ಳಿ, ಸರ್ಕಾರ ಅವ್ರ ಸಪೋರ್ಟ್ ಇದೆ, ಯಾರು ಏನು ಮಾಡಿದ್ರು ಕೇರ್ ಮಾಡಲ್ಲ. ಹಿಂದೂಗಳ ಕೊಚ್ಚ ಹಾಕಿದ್ರು ಸರ್ಕಾರ ಏನು ಮಾಡಲ್ಲ. ವೋಟ್ ಬ್ಯಾಂಕು. ಬಿಕಾಸ್ ಎಲ್ಲ ಜನ ಹೇಳ್ತಾರಲ್ಲ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮುಲ್ಲಾ ಖಾನ್ ಅಂತಾರೆ. ಯಾಕೆ ಬರೀ ಮುಸ್ಲಿಮ್ರಿಗೆ? ಈ ಸರಿ ಬಡ್ಜೆಟ್ ನೋಡಿದ್ದೀರಾ? ಕರ್ನಾಟಕ ಬಡ್ಜೆಟಲ್ಲಿ ವಕ್ತ್ ಬೋರ್ಡ್ಗೆ, ಅವ್ರಿಗೆ ಇವ್ರಿಗೆ ಮೈನಾರಿಟಿ ಎಷ್ಟು. ಈಗ ಇನ್ನೊಂದು ನಮ್ಮ ಮುಜರಾಯಿ ಇಲಾಖೆ ಇದೆ. ಮುಜರಾಯಿ ಇಲಾಖೆ ದುಡ್ಡು ತೊಗೊಂಡು ಹೋಗ್ಬಿಟ್ಟು ಬೇರೆದಕ್ಕೆ ಏನಕ್ಕೆ ಯೂಸ್ ಮಾಡಬೇಕು? ನಮ್ಮ ದೇವಸ್ಥಾನಗಳಿಗೆ ಮುಜರಾಯಿಯಿಂದ ಏನಾದರೂ ಮಾಡಿದ್ದಾರೆ? ಇಲ್ಲ. ಅದೇ ಥರ ವೆಸ್ಟ್ ಬೆಂಗಾಲಲ್ಲಿ ಆಗ್ತಾ ಇರೋದು. ಮಮತಾ ಬ್ಯಾನರ್ಜಿ ಅವರು ಎಗೇನೆಸ್ಟ್ ಆಫ್ BJP ಇರೋದವರು. ಅಲ್ಲೂ ಅಷ್ಟೇ ಮುಸ್ಲಿಮರಿಗೆ ಸಪೋರ್ಟು. ಈಗ ಲೇಟೆಸ್ಟ್ ಸೆನ್ಸಸ್ ಮೊನ್ನೆ ಪೇಪರಲ್ಲಿ ನೋಡಿದೆ. ಅಲ್ಪಸಂಖ್ಯಾತರು ಹಿಂದೂಗಳು ಅಲ್ಪಸಂಖ್ಯಾತರು ಆಗ್ತಾ ಇದ್ದಾರೆ, ಬೇರೆಯವರು ಜಾಸ್ತಿ ಆಗ್ತಾ ಇದ್ದಾರೆ. ಇದನ್ನು ಹಿಂಗೆ ಬಿಟ್ಟರೆ ನಮ್ಮ ಹಿಂದೂಸ್ತಾನ್ ಖಾಲಿಸ್ತಾನ್ ಆಗುತ್ತೆ. ಅಷ್ಟಿಗೂ ನಮ್ಮ ಹಿಂದೂಗಳ ಬುದ್ಧಿ ಬರಲ್ಲ ರೀ. ಅವ್ರನ್ನ ಮನೇಲಿ ಕೊಚ್ಚ ಹಾಕಿದ್ರು ಬುದ್ಧಿ ಬರಲ್ಲ. ಸ್ಟಿಲ್ ಸಪೋರ್ಟ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಇದು ನ್ಯಾಯ ಅಲ್ಲ. ಇದು ಅಲ್ಪಸಂಖ್ಯಾತ ಕೊಟ್ಟು ಈಗ ಅವರೇ ಮೇಜರ್ ಆಗ್ಬಿಡ್ತಾ ಇದ್ದಾರೆ. ನಮ್ಮ ಹಿಂದೂಗಳು ಮೈನರ್ ಆಗ್ತಾ ಇದ್ದಾರೆ. ವಕ್ತ್ ಬೋರ್ಡ್ ಅದಂತೇಳಿ ಸಾವಿರಾರು ಲಕ್ಷಾಂತರ ಎಕರೆ ಯಾರದ್ರಿ ಅದು? ಹಿಂದೂಸ್ತಾನ್ದು. ಯಾರೋ ಔರಂಗಜೇಬ್ ಮುಸ್ಲಿಮರು ಬಂದು ಇಲ್ಲಿ ಆಳ್ವಿಕೆ ಮಾಡಿಬಿಟ್ಟು ನಮ್ಮಂಥ ಹಿಂದೂಗಳ ಭೂಮಿಯನ್ನು ಅವರು ಕಬ್ಜಾ ಮಾಡ್ಕೊಂಬಿಟ್ಟು ವಕ್ತ್ ಬೋರ್ಡ್ಗೆ ಅಂದ್ಬಿಟ್ರೆ ಈಗ ಎಷ್ಟೋ ಜನ ರೈತರು ದುಡಿತಾ ಇದ್ದಾರೆ. ನಾರ್ತ್ ಕರ್ನಾಟಕದಲ್ಲಿ ಆಯ್ತಲ್ಲ, ರಾತ್ರೋರಾತ್ರಿ ಪಾಣಿಗಳು ಚೇಂಜ್ ಆಯಿತು. ಎಗೇನೆಸ್ಟ್ ಬಂತು. ಮತ್ತು ಹೆಂಗೆ ಚೇಂಜ್ ಆಯಿತು ರಾತ್ರೋರಾತ್ರಿ? ಮತ್ತು ಇನ್ನೊಂದು ಏನಂದ್ರೆ ಅಲ್ಲೇ ತಿಳ್ಕೊಳ್ಳಿ, ಚನ್ನಪಟ್ಟಣದಲ್ಲಿ ಈಗ ಎಲ್ಲ ವಕ್ತ್ ಬೋರ್ಡ್ಗಳಿಗೆ ರೈತರೆಲ್ಲ ಪ್ರಾಬ್ಲಮ್ ಆಗಿ ಅವ್ರ ಜಮೀನುಗಳು ಹೋದ್ರೂ ಮತ್ತೆ ಕಾಂಗ್ರೆಸ್ಗೆ ಓಟ್ ಗೆಲ್ಲಿಸಿದ್ದಾರೆ. ಜನಗಳು ಬುದ್ಧಿ ಬರಬೇಕು. ಮನೆ ಬಿಟ್ಟು ಕಳಿಸ್ಬೇಕು ಆಚೆ, ಆವಾಗಲೇ ಬುದ್ಧಿ ಬರೋದು. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಏನು ತಂದು ವಕ್ತ್ ಕಾಯ್ದೆ ಬೇಕೇ ಬೇಕು, ಅದು ತಂದಿದ್ದು ಒಳ್ಳೇದೇ ಆಯಿತು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ವಿರೋಧ ಮಾಡ್ತಾರೆ, ಏನು ಹೇಳ್ತೀರಾ? ಅವ್ರಿಗೇನಿಲ್ಲ, ಮೊದಲಿಂದ ಬರ್ತಾ ಇರೋದು, ವಂಶಪಾರಂಪರ್ಯವಾಗಿ ಬರ್ತಾ ಇರೋದಲ್ವಾ. ಅವ್ರು ಯಾರು ರೀ? ಅವರು ಬೇಸಿಕ್ ಯಾರು? ಫಿರೋಜ್ ಖಾನ್, ಇಂದಿರಾ ಗಾಂಧಿ ಅವರು ಎಲ್ಲ ಮುಸ್ಲಿಮ್ರು. ಅವ್ರು ಮುಸ್ಲಿಮ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಆವಾಗಿಂದನೂ ಅಷ್ಟೇ. ಯಾವುದೇ ತೊಗೊಳ್ಳಿ, ಮೊದಲ ಕಾಲದಿಂದ ತೊಗೊಳ್ಳಿ, ನೆಹರು ಕಾಲದಿಂದ ತೊಗೊಳ್ಳಿ, ಏನು ಮಾಡಿದ್ದಾರೆ ನಮ್ಮ ಹಿಂದೂಸ್ತಾನ್ಗೆ? ಅವ್ರ ವಂಶಪಾರಂಪರ್ಯ ಪ್ರಧಾನಮಂತ್ರಿ ಪೋಸ್ಟ್ ಬೇಕು, ಅದರಲ್ಲೇ ಇರಬೇಕು. ಅಲ್ಲಿದ್ದರೆ ಯಾರು ಏನು ಮಾಡೋಕ್ಕಾಗಲ್ವಲ್ಲ. ಎಲ್ಲ ಅವ್ರು ಮಾಡಿರೋ ಕಾಯ್ದೆಗಳೇ ಇದು ಸರ್. ಹಳೆ ಹಿಸ್ಟ್ರಿ ತೆಗೆದ್ರೆ ಬ್ಲಡ್ ಎಲ್ಲ ಕುದಿಯುತ್ತೆ. ಅದಕ್ಕೆ ಹಿಸ್ಟ್ರಿ ಓದಿರೋರನ್ನ ಕೇಳಿದ್ರೆ ಗೊತ್ತು ಏನು ಒಂದು ಹಿಸ್ಟ್ರಿ. ಬಟ್ ವಕ್ತ್ ತಂದಿರೋದು ತುಂಬ ಒಳ್ಳೆಯದು. ಇದು ಬದಲಾವಣೆ ಆಗಿಲ್ಲ, ಏನು ಸಮಸ್ಯೆ ಆಗ್ತದೆ ಸರ್ ದೇಶದಲ್ಲಿ? ಹೇಳಿದ್ನಲ್ಲ, ಹಿಂದೂಸ್ತಾನು ಖಾಲಿಸ್ತಾನ ಆಗುತ್ತೆ. ಆ ಕಡೆ ಪಾಕಿಸ್ತಾನ, ಈ ಕಡೆ ಬಾಂಗ್ಲಾ, ಮಧ್ಯೆ ಖಾಲಿಸ್ತಾನ. ಇವಾಗ ಒಂದು ಮಟ್ಟಿಗೆ ಬ್ರೇಕ್ ಬಿದ್ದಿದೆ ಅಂತ ಈ ಕಾಯ್ದೆಯಿಂದ ಬದಲಾವಣೆ ಬಂದಿದೆ. ಡೆಫಿನೆಟಾಗಿ ವಕ್ತ್ ಬೋರ್ಡ್ ಆಸ್ತಿ ಎಲ್ಲ ಅವ್ರ ಸ್ವಂತ ಯೂಸ್ ಮಾಡೋಕ್ಕಾಗಲ್ವಲ್ಲ. ಎಲ್ಲ ಗೌರ್ಮೆಂಟ್ಗೆ ಸೇರುತ್ತೆ. ಲಕ್ಷಾಂತರ ಎಕರೆ ರೀ, ಸಾವಿರಾರಲ್ಲ. ಒಳ್ಳೇದಲ್ವ ಅದು? ಇದೆಲ್ಲ ಬರ್ತಾ ಇರೋದು. ಈಗ ಆರ್ಟಿಕಲ್ 370 ಬಂತು. ಆರ್ಟಿಕಲ್ 370 ಬಂದಾಗ ತಾಕತ್ತು ಬೇಕು ರೀ ಜನಗಳಿಗೆ. ಈಗ ಬಂದು ಕಾಶ್ಮೀರ ಹೆಂಗಿದೆ ನೋಡಿ. ಈಗ ಫಸ್ಟ್ ಕ್ಲಾಸಾಗಿ ಟೂರಿಸಮ್ ಪ್ಲೇಸು, ಪ್ರಪಂಚದಲ್ಲಿ ಇವರೆಲ್ಲರೂ ಬರ್ತಾ ಇದ್ದಾರೆ. ಒಂದು ಟೆರರಿಸಮ್ ಇಲ್ಲ, ಒಂದು ಇದಿಲ್ಲ. ಅದಕ್ಕೆಲ್ಲ ಅದೇನು ಹೇಳ್ತಾರೆ, ಗಂಡಸ್ತನ ಇರಬೇಕು ತರಕ್ಕೆ. ಅದಕ್ಕೆ ಇವೆಲ್ಲ ಬರ್ಬೇಕು ರೀ ಹೇಳ್ತಾ ಇರೋದು. ಅದಕ್ಕೆ ಹೇಳ್ತಾ ಇರೋದು, ಈಗ ಏನು ಮೈನಾರಿಟಿ ಮೆಜಾರಿಟಿ ಆಗುತ್ತೆ, ಹಿಂದೂಗಳು ಓಡಾಡೋಕೆ ಭಯ ಬೀಳ್ಬೇಕು. ಆಮೇಲೆ ಈ ಕರ್ನಾಟಕದಲ್ಲಿ ಹಂಗೆ ಆಗ್ತಾ ಇದೆ. ಎಲ್ಲ ಗೌರ್ಮೆಂಟ್ ಸಪೋರ್ಟು. ಅವ್ರ ಮೇಲೆ ಏನೋ ಒಂದು ಕೇಸ್ ಆಗುತ್ತಾ? ಹುಬ್ಳಿಲಿ ಯಾವನೋ ರೇಪ್ ಮಾಡೋದು, ಏನಾಯ್ತು ಒಂದು ಕೇಸು? ಮುಸ್ಲಿಮನು ಹೋಯ್ತು, ಮುಚ್ಚಾಕ್ಬಿಟ್ರೆ ಕೇಸುಗಳು. ಎಲ್ಲ ವೋಟ್ ಬ್ಯಾಂಕು. ಜನಗಳು ವೋಟ್ ಬೇಕು. ಯಾವುದೋ ಒಂದು ಕಮ್ಯುನಿಟಿ ಇಟ್ಕೊಂಡ್ಬಿಟ್ಟು ಕಮ್ಯುನಲ್ ವಾರ್ ಅಂತಾರೆ. ಅರ್ಥನೇ ಆಗಲ್ಲ ಇದು. ಬೀಟ್ ಪ್ಲಸ್ ಕರ್ನಾಟಕ.